ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಲವ್ ಅದೊಂದು ಅತ್ಯಂತ ದೊಡ್ಡ ಪ್ರಮಾಣದ ಆಟೋಮೊಬೈಲ್ ಇಂಡಸ್ಟ್ರಿ. ಸುಮಾರು 5,000 ಕೆಲಸಗಾರರಲ್ಲದೆ ಅಡ್ಮಿನಿಸ್ಟ್ರೇಷನ್ನಲ್ಲಿ ಸುಮಾರು 500 ಜನ ಇರುವಂತಹ ಬೃಹತ್ತಾದ ಇಂಡಸ್ಟ್ರಿ. ಅದಕ್ಕೆ ಏಕೈಕ ವಾರಸುದಾರ ಮನು. ಅವನ ತಂದೆ ರಂಗೇಗೌಡ ಹಾಗೂ ತಾಯಿ ಸರಸ್ವತಿ ಅವರಿಗೆ ಇವನು ಒಬ್ಬನೇ ಮಗ. ಆಗ ತಾನೇ ತನ್ನ MBA ಮುಗಿಸಿ ಬಂದಿದ್ದ ಮನು. ಒಂದು ದಿನ ರಂಗೇಗೌಡ ಮಗನಿಗೆ, ನಿನಗೆ ಒಂದು ಹುಡುಗಿಯನ್ನು ನೋಡಿದ್ದೀನಿ, ನಾಡಿದ್ದೀನಿ ನಿಮ್ಮ ಎಂಗೇಜ್ಮೆಂಟ್ ಎಂದರು. ಅದಕ್ಕೆ ಮನು, ಅಪ್ಪ, ಹುಡುಗಿಯನ್ನು ನೋಡುವುದು ಮಾತನಾಡಿಸುವುದು ಏನೂ ಬೇಡ್ವಾ? ನನಗೆ ಹಿಡಿಸೋದು ಬೇಡ್ವಾ? ಈ ವಿಷಯದಲ್ಲಿ ನೀವು ಬಹಳ ಆತುರ ಮಾಡುತ್ತಿದ್ದೀರಿ ಎನಿಸುತ್ತಿದೆ ನನಗೆ ಎಂದ. ಅದಕ್ಕೆ ರಂಗೇಗೌಡ, ನೋಡು ಮನು, ಹುಡುಗಿ ನಿನಗೆ ಎಲ್ಲ ರೀತಿಯಿಂದಲೂ ಸೂಟಾಗುತ್ತಾಳೆ. ನಾನು ಹೇಳುತ್ತಿದ್ದೀನಿ ಎಂದರೆ ಏನಾದರೂ ಯೋಚಿಸಿ ಹೇಳುತ್ತಿರುತ್ತೀನಿ ತಾನೇ. ನಿಮ್ಮ ಅಮ್ಮ ಕೂಡ ಒಪ್ಪಿದ್ದಾರೆ ಎಂದರು. ಮನುಗೆ ಇದ್ದ ಒಂದು ಹೋಪ್ ಅಮ್ಮ. ಅವರ ಮೂಲಕ ಅಪ್ಪನಿಗೆ ಹೇಳಿಸಬೇಕು ಎಂದುಕೊಂಡಿದ್ದ. ಆದರೆ ಆ ಚಾನ್ಸ್ ಕೂಡ ಕೈಬಿಟ್ಟು ಹೋಗಿತ್ತು. ಅವನಿಗೆ ಬೇಸರವಾಗಿತ್ತು. ತನ್ನ ಜೀವನದ ಬಹುದೊಡ್ಡ ನಿರ್ಧಾರ ತನ್ನ ಮದುವೆ. ಈ ಅಪ್ಪ ಅದನ್ನು ಅವರೇ ಡಿಸೈಡ್ ಮಾಡಿದ್ದಾರೆ ಎಂದು ನಿಟ್ಟುಸಿರು ಬಿಟ್ಟಿದ್ದ ಮನು. ಸಂಜೆ ತನ್ನ ಫ್ರೆಂಡ್ಗಳನ್ನು ನೋಡೋಕೆ ಹೊರಗಡೆ ಹೋಗಿದ್ದ ಮನು. ಮಾಲ್ನ ಮೇಲಿನ ರೆಸ್ಟೋರೆಂಟ್ ಒಂದರಲ್ಲಿ ಲೈಟಾಗಿ ತಿಂಡಿ ತಿನ್ನುತ್ತಾ ಕುಳಿತಿದ್ದರು. ಅವರ ಪಕ್ಕದ ಟೇಬಲ್ನಲ್ಲಿ ಒಂದು ಹುಡುಗಿ ಕುಳಿತಿದ್ದಳು. ಒಂದು ಹುಡುಗ ಬಂದು ಅವಳಿಗೆ ಛೇದಿಸುತ್ತಾ ಅಸಭ್ಯವಾಗಿ ವರ್ತಿಸತೊಡಗಿದ್ದ. ಹುಡುಗಿ ತಡೆಯುವಷ್ಟು ತಡೆದಳು. ಆಮೇಲೆ, ಹೇ ಸುಮ್ಮನೆ ಹೋಗು, ಇಲ್ಲದಿದ್ದರೆ ಎಂದಳು. ಏನೇ ಮಾಡ್ತೀಯಾ ಇಲ್ದಿದ್ರೆ ಎಂದ ಆ ಪೋಲಿ ಹುಡುಗ. ತೋರಿಸ್ತೀನಿ ಇರು ಎಂದವಳು ಕರಾಟೆಯ 2 ಕಿಕ್, ಒಂದು 3 ಪಂಚ್ ಕೊಟ್ಟಳು. ಹುಡುಗ ಚಿತ್ತಾಗಿ ಹೋದ. ಎಲ್ಲರೂ ಅವಳೆಡೆಗೆ ನೋಡುತ್ತಿದ್ದರು. ಅವಳು ಮಾತ್ರ ತನಗೆ ಸಂಬಂಧಿಸಿದ್ದು ಅಲ್ಲ ಎಂಬಂತೆ ಬಹಳ ಕ್ಯಾಶುಯಲ್ ಆಗಿ ಕುಳಿತಿದ್ದಳು. ಅಷ್ಟರಲ್ಲಿ ಬಂದ ಹುಡುಗ ಹುಡುಗಿಯರು, ಏನು ಒಳ್ಳೆಯದು ಮಾಡಿದೆ, ಇವನನ್ನು ಮಲಗಿಸಿ ಎಂದರು. ಎಷ್ಟು ನಿಧಾನವಾಗಿ ಬರ್ತೀರಿ ನೀವೆಲ್ಲ, ಟೈಮ್ ಸೆನ್ಸ್ ಇಲ್ಲ ನಿಮ್ಗ್ಯಾರಿಗೂ ಎಂದಳು. ಲೇ ಮಾನ್ಸ, ಸುಮ್ಮನಿರೆ ಸಾಕು ಎಂದರು. ಎಲ್ಲವನ್ನೂ ಮನು ಗಮನಿಸುತ್ತಲೇ ಇದ್ದ. ಹುಡುಗಿಯ ಧೈರ್ಯ ಬಹಳ ಹಿಡಿಸಿತ್ತು ಅವನಿಗೆ. ನಂತರ ಶಾಪಿಂಗ್ ಮಾಡಲು ಮನು ಅವನ ಫ್ರೆಂಡ್ಸ್ ಹೋದರು. ಅತ್ತ ಮಾನಸ ಅವಳ ಫ್ರೆಂಡ್ಸ್ ಕೂಡ ಶಾಪಿಂಗ್ ಮಾಡತೊಡಗಿದರು. ತನ್ನ ಉದ್ದ ಜಡೆಯನ್ನು ಹಿಂದಕ್ಕೆ ಎಸೆದಿದ್ದಳು. ಅದು ಅವಳ ಹಿಂದೆಯೇ ನಿಂತು ಬಟ್ಟೆಗಳನ್ನು ನೋಡುತ್ತಿದ್ದ ಮನುಗೆ ಬಡಿದಿತ್ತು. ಅವನು ತಿರುಗಿ ನೋಡಿದ. ಅದೇ ಸಮಯಕ್ಕೆ ತಿರುಗಿದ ಅವಳು ತನ್ನಿಂದ ಅವನಿಗೆ ತೊಂದರೆಯಾಗಿದ್ದು ತಿಳಿದ ಕೂಡಲೇ, ಸಾರಿ, ಬೈ ಚಾನ್ಸ್ ತಾಗಿದ್ದು ಎಂದಳು ಮಾನಸ. ಇಟ್ಸ್ ಓಕೆ ಮಾನಸ ಎಂದ. ನಿಮಗೆ ನನ್ನ ಪರಿಚಯವಿದೆಯಾ? ನನಗೆ ನಿಮ್ಮ ಪರಿಚಯವಾಗಲಿಲ್ಲ ಎಂದಳು. ಇಲ್ಲ, ನಿಮ್ಮ ಪರಿಚಯ ಮೇಲೆ ರೆಸ್ಟೋರೆಂಟ್ನಲ್ಲಿ ಆ ಹುಡುಗ ನಿಮ್ಮ ಕಿಕ್ ಅಂಡ್ ಪಂಚ್, ಆಗ ಅಲ್ಲೇ ಇದ್ದೆ, ಹಾಗಾಗಿ ನಿಮ್ಮ ಹೆಸರು ಗೊತ್ತಾಯಿತು ಎಂದ. ಹೋ ಎಂದು ನಕ್ಕಳು ಮಾನಸ. ಕೆನ್ನೆಗಳೆರಡರ ಮೇಲೆ ಅವಳಿಗೆ ಗುಳಿಗಳು ಮೂಡಿ ಅವಳ ಸೌಂದರ್ಯವನ್ನು ಹೆಚ್ಚಿಸಿದ್ದವು. ಅವನು ಅವಳ ನಗುವಿನಲ್ಲಿ ಮೈಮರೆತಿದ್ದ. ಅವಳ ಕೆನ್ನೆಯ ಗುಳಿಯಲ್ಲಿ ಅವನು ಸಿಕ್ಕಿ ಹಾಕಿಕೊಂಡಿದ್ದ. ಅವನಿಗೆ ಇನ್ನು 2 ದಿನದಲ್ಲಿ ತನ್ನ ಎಂಗೇಜ್ಮೆಂಟ್ ಅನ್ನೋದು ಕಂಪ್ಲೀಟ್ ಆಗಿ ಮರೆತು ಹೋಗಿತ್ತು. ಏನಾದರೂ ಸರಿ, ಸ್ವಲ್ಪ ಆದರೂ ಪರಿಚಯ ಬೆಳೆಸಬೇಕಾಗಿತ್ತು ಮನುಗೆ. ಆದ್ದರಿಂದ ಮಾತು ಬೆಳೆಸಿದ್ದ. ಏನ್ ಬಹಳ ಜೋರ ಶಾಪಿಂಗ್ ಎಂದ. ಹೌದು, ಎಂಗೇಜ್ಮೆಂಟ್ ಶಾಪಿಂಗ್ ಎಂದಳು. ಹಾಗಾದರೆ ಬಹಳ ಸಮಯವಾಗುತ್ತೆ ಅಲ್ವಾ ಎಂದ. ಅದಕ್ಕವಳು ಎಂದಳು. ಮತ್ತೆ ನಿಮ್ಮ ಶಾಪಿಂಗ್ ಎಂದಳು ಮಾನಸ. ನಮ್ಮದು ಕೂಡ ಎಂಗೇಜ್ಮೆಂಟ್ ಶಾಪಿಂಗ್ ಅಂದ. ಹೌದಾ ಎಂದಳು. ಅವಳು ಸೀರೆ ನೋಡತೊಡಗಿದ್ದಳು. ಅವನು ಶೇರ್ವಾನಿ ನೋಡುತ್ತಿದ್ದ. ಇಬ್ಬರದು ಸೆಲೆಕ್ಷನ್ ಮುಗಿಯಿತು. ಆಮೇಲೆ ಬೇರೆ ಸ್ವಲ್ಪ ಖರೀದಿಸಿ ಅಲ್ಲಿಂದ ಹೊರಟರು. ಮಾನಸ ಹೊರಟವಳು ಅಲ್ಲೇ ಬಿಲ್ಲಿಂಗ್ ಕೌಂಟರ್ನಲ್ಲಿ ಸಿಕ್ಕ ಮನುಗೆ ಬಾಯ್ ಎಂದಳು. ಅಂದ ಹಾಗೆ, ನೀವು ನಿಮ್ಮ ಹೆಸರು ಹೇಳಲಿಲ್ಲ ಎಂದಳು. ನನ್ನ ಹೆಸರು ಮನು ಎಂದ. ಅಂದರೆ ರಂಗೇಗೌಡ ಅವರ ಮಗನ ನೀವು ಎಂದಳು. ಹೌದು, ನನ್ನ ಅಪ್ಪ ನಿಮಗೆ ಗೊತ್ತಾ ಎಂದ. ಎಂದಳು. ನಿಮ್ಮ ಜೊತೆಯಲ್ಲಿ ಒಂದು ಸೆಲ್ಫಿ ತೆಗೆದುಕೊಳ್ಳ ಎಂದಳು. ಶೋರ್, ವೈ ನಾಟ್ ಎಂದ. ಸೆಲ್ಫಿ ಆದ ಮೇಲೆ, ಮಾನಸ ನಿಮ್ಮ ನಂಬರ್ ಕೊಡಿ, ಕಳಿಸ್ತೀನಿ ಆಮೇಲೆ ನಿಮಗೆ ಫೋಟೋ ಎಂದಳು. ಓಕೆ ಎಂದು ನಂಬರ್ ಕೊಟ್ಟ ಮನು. ಬಾಯ್ ಎಂದು ಹೋದಳು. ಅಪ್ಪ, ಹುಡುಗಿ ಅಂದರೆ ಹೀಗಿರಬೇಕು. ನಾನು ಮದುವೆಯಾಗುವ ಹುಡುಗಿ ಅದು ಹೇಗಿದ್ದಾಳೋ ಏನೋ ಎಂದು ನಿಟ್ಟುಸಿರು ಬಿಟ್ಟಿದ್ದ ಮನು. ಅವನ ಮನೆಯಲ್ಲಿ ಅವನ ಎಂಗೇಜ್ಮೆಂಟ್ ತಯಾರಿ ಜೋರಾಗಿ ನಡೆಯುತ್ತಿತ್ತು. ಆದರೆ ಆ ಕಾರ್ಯಕ್ರಮದ ಮೂಲ ಆಕರ್ಷಣೆ ಆಗಿದ್ದ ಹುಡುಗನಿಗೆ ಮಾತ್ರ
ಒಂಚೂರು ಆಸಕ್ತಿಯೇ ಇರಲಿಲ್ಲ. ಸರಸ್ವತಿ ಮಗನಿಗೆ ಮಾಡಿಸಬೇಕಾದ ಎಲ್ಲ ಶಾಸ್ತ್ರ ಮಾಡಿಸತೊಡಗಿದ್ದರು. ಅವರು, ಮನು, ನಿನಗೆ ಗೊತ್ತಾ, ಹುಡುಗಿ ಮುದ್ದುಗೊಂಬೆಯ ಆಗಿದ್ದಾಳೆ. ನಿನಗೆ ಒಳ್ಳೆಯ ಪೇರ್ ಅವಳು. ನಿಮ್ಮ ಜೋಡಿ ನೋಡಿ ಜನ ಮೋಡಿಗೊಳಗಾಗದಿದ್ದರೆ ಹೇಳು ಎಂದರು. ಆದರೂ ಅವನಿಗೆ ಕನಿಷ್ಠ ಕುತೂಹಲ ಕೂಡ ಮೂಡಲಿಲ್ಲ. ಆ ರಾತ್ರಿ ಬಹಳ ಚಡಪಡಿಕೆಯಲ್ಲಿ ನಿದ್ದೆಯೂ ಸರಿಯಾಗಿ ಬಾರದೆ ಒದ್ದಾಡಿದ್ದ. ಅದು ಸಾಲದೆಂಬಂತೆ ಮಾನಸ ಬೇರೆ ಬಹಳ ಕಾಡಿದ್ದಳು. ಅವಳ ಆ ಗುಳಿ ಕೆನ್ನೆಯಲ್ಲಿ ಅದೆಷ್ಟು ಬಾರಿ ತನ್ನನ್ನು ತಾನು ಕಳೆದುಕೊಂಡಿದ್ದನೋ ಆ ದೇವರಿಗೆ ಗೊತ್ತು. ಬೆಳಗ್ಗೆ ಅಮ್ಮ ಹೇಳಿಸಿದಾಗ ಏಳಲಾರದೆ ಎದ್ದು ನಿರುತ್ಸಾಹದಿಂದಲೇ ತಯಾರಾಗಿ ಬಂದ. ಅವನು ಬಂದಾಗ, ಎಷ್ಟು ಚೆನ್ನಾಗಿ ಕಾಣುತ್ತಿದ್ದೀಯ ಮನೋ ಎಂದು ಕಿವಿಯ ಹಿಂದೆ ಕಪ್ಪು ಹಚ್ಚಿದರು ಸರಸ್ವತಿ. ಎಲ್ಲರೂ ಕೂತ ಮೇಲೆ ಅವರುಗಳನ್ನು ಹೊತ್ತ ಕಾರು ಹುಡುಗಿಯ ಮನೆಯ ಕಡೆಗೆ ಹೊರಟಿತು. ಹುಡುಗಿಯ ಮನೆಯಲ್ಲಿ ಅವರಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿತ್ತು. ಆಗ ಹುಡುಗಿಯ ಅಮ್ಮ ನೇತ್ರ, ಮಾನಸ, ಒಮ್ಮೆ ಬಾಮ್ಮ ಹೊರಗೆ ನೋಡು, ಬೀಗರು ಬಂದಿದ್ದಾರೆ ಎಂದರು. ಆಗ ನಿಧಾನವಾಗಿ ಮನು ಹೆಡೆಗೆ ನಡೆದು ಅವನ ಕೈಗೆ ಫ್ಲವರ್ ಬೊಕ್ಕೆ ನೀಡಿ ಹಾರ್ಟಿ ವೆಲ್ಕಮ್ ಎಂದು ಸ್ವಾಗತಿಸಿದಳು. ಪಡೆದ ಮನು ಥ್ಯಾಂಕ್ ಯು ಎಂದ ನಂತರ ಒಳಗೆ ಹೋದರು. ನಿಶ್ಚಿತಾರ್ಥದ ಶಾಸ್ತ್ರಗಳು ಶುರುವಾಯಿತು. ಹುಡುಗಿಗೆ ಹುಡುಗನ ಮನೆಯವರು ಕೊಟ್ಟ ಸೀರೆ ಹುಟ್ಟು ಬರಲು ಹೇಳಿದರು ಭಟ್ಟರು. ಸೀರೆ ಪಡೆದು ಚೇಂಜ್ ಮಾಡಿ ಬಂದಳು. ಮಾನಸ, ಬಾಮ್ಮ, ಹಸೆಮಣೆಯ ಮೇಲೆ ಕೂರು ಎಂದರು. ಕೂತ ಮೇಲೆ ಹುಡುಗನಿಗೆ ಹಣೆಗೆ ಕುಂಕುಮ ಹಚ್ಚಿ ಅವನಿಗೆ ಆಶೀರ್ವಾದ ಮಾಡಿದರು ಚಿದಂಬರ್. ನಂತರ ಹುಡುಗಿಗೆ ಉಂಗುರ ಕೊಟ್ಟು ಹುಡುಗನಿಗೆ ಹಾಕಮ್ಮ ಎಂದರು. ಮನು ಚಿತ್ತ ಎಲ್ಲೋ ಇತ್ತು. ಅವನು ಕೈ ಮುಂದೆ ಮಾಡಲಿಲ್ಲ. ಆಗ ಅವನ ಕಿವಿಯ ಹತ್ತಿರ ಬಾಗಿದ ಮಾನಸ, ರೀ, ನಿಮಗೆ ಈ ಎಂಗೇಜ್ಮೆಂಟ್ ಇಷ್ಟ ಇಲ್ವಾ ಎಂದಳು. ಆಗ ಸ್ವಲ್ಪ ಎಚ್ಚೆತ್ತವನು ಏನೂ ಹೇಳಲು ತೋಚದೆ ಒದ್ದಾಡಿದ್ದ. ಒಮ್ಮೆ ತಲೆ ಎತ್ತಿ ನನ್ನ ಕಡೆ ನೋಡಿ, ಆಗಲೂ ನಾನು ನಿಮಗೆ ಇಡಿಸದಿದ್ದರೆ ಇದನ್ನು ನಾನೇ ನಿಲ್ಲಿಸಿ ಬಿಡುತ್ತೇನೆ, ಪ್ರಾಮಿಸ್ ಎಂದಳು ಮಾನಸ. ಆಗ ನಿಧಾನವಾಗಿ ತಲೆ ಎತ್ತಿ ಅವಳೆಡೆಗೆ ಚೂರೇ ಚೂರು ಕಣ್ಣು ತೆಗೆದು ನೋಡಿದ್ದ ಮನು. ಅಲ್ಲೇ ಇದ್ದ ಹುಡುಗಿಯನ್ನು ನೋಡಿ ಅವನ ಮುಖ ಹರಳಿತ್ತು. ಮಾನಸ, ನೀನಾ ಎಂದ. ಅವಳು, ಹೌದು, ಆದರೆ ನಿಮಗೆ ಇಷ್ಟ ಇಲ್ಲ ಅಂದರೆ ಈಗಲೇ ಈ ಎಂಗೇಜ್ಮೆಂಟ್ ನಿಲ್ಲಿಸಲು ಹೇಳುತ್ತೀನಿ. ಹೇ ಬೇಡಮ್ಮ, ಸುಮ್ಮನಿರು, ನನಗೆ ಇಷ್ಟ ಇದೆ ಈ ಎಂಗೇಜ್ಮೆಂಟ್ ಮಾಡಿಕೊಳ್ಳೋದು ಎಂದ. ಮತ್ತೆ ಅದೇಕೆ ಪ್ರಪಂಚ ತಲೆಯ ಮೇಲೆ ಬಿದ್ದಿರುವಂತೆ ಕೂತಿದ್ದೀರಿ ಎಂದಳು. ಈಗ ನೀನು ಜೊತೆಯಲ್ಲಿ ಇದ್ದೀಯಲ್ಲ, ಇನ್ನೇನು ನನಗೆ ಯೋಚನೆ ಇಲ್ಲ ಎಂದ ಮನು. ಆಗ ಮುಖದಲ್ಲಿ ನಗು ಬಂತು. ಮುಂದೆ ಭಟ್ಟರು ಹೇಳಿದಂತೆ ತನ್ನ ಕೈ ಮುಂದೆ ಚಾಚಿದ್ದ ಮಾನಸ ಅವನಿಗೆ ಉಂಗುರ ಹಾಕಿದ್ದಳು. ಹಿಂದೆಯೇ ಕೈ ಚಾಚಿದ ಮಾನಸಾಳ ಬೆರಳಿಗೆ ಉಂಗುರ ತೊಡಿಸಿದ್ದ. ಅವರಿಬ್ಬರ ಎಂಗೇಜ್ಮೆಂಟ್ ಮುಗಿದು ಇಬ್ಬರಿಗೂ ಸಂತಸವಾಗಿತ್ತು. ನಂತರ ಅವನಿಗೆ ತನ್ನ ಮನೆ ತೋರಿಸಲು ಕರೆದುಕೊಂಡು ಹೋದಳು ಮಾನಸ. ಎಲ್ಲ ತೋರಿಸಿದ ಮೇಲೆ ಒಂದು ಕಡೆಯಲ್ಲಿ ನಿಂತ. ಅಲ್ಲಿ ಚಿಕ್ಕ ಮಗುವಿನಿಂದ ದೊಡ್ಡವಳಾದ ಮಾನಸಾಳ ಎಲ್ಲ ವಯಸ್ಸಿನ ಫೋಟೋಗಳನ್ನು ಹಾಕಲಾಗಿತ್ತು. ಬಹಳ ಮುದ್ದಾದ ಕಲೆಕ್ಷನ್. ಆಗ ಮನು, ಮಾನಸ, ಇದು ತುಂಬ ಚೆನ್ನಾಗಿದೆ, ಈ ಫೋಟೋಗಳ ಇನ್ನೊಂದು ಸೆಟ್ ಬೇಕು ನನಗೆ ಎಂದ. ಸರಿ ಎಂದಳು ಮಾನಸ. ಬನ್ನಿ, ನಿಮ್ಗೇನೋ ತೋರಿಸಬೇಕು ಎಂದು ತನ್ನ ರೂಮಿಗೆ ಕರೆದುಕೊಂಡು ಹೋದಳು. ಒಳಗೆ ಬಂದು ರೂಮಿನ ಬಾಗಿಲು ಹಾಕಿ ಇಲ್ಲಿ ಕುಳಿತುಕೊಳ್ಳಿ ಎಂದು ಅವನನ್ನು ಕೂರಿಸಿ ಟಿವಿ ಆನ್ ಮಾಡಿದಳು. ಅದನ್ನು ನೋಡತೊಡಗಿದ್ದ ಮನು. ಎಲ್ಲ ನೋಡಿ ಮುಗಿದ ಮೇಲೆ ಕೋಪದಿಂದ ಮುಷ್ಟಿ ಕಟ್ಟಿದ್ದ. ಆಗ ಅವನ ಹತ್ತಿರ ಬಂದ ಕೂತ ಮಾನಸ ಮುಷ್ಟಿ ಕಟ್ಟಿದ್ದ ಅವನ ಕೈ ಮೇಲೆ ತನ್ನ ಕೈ ಇಟ್ಟಳು. ಮನು ಸ್ವಲ್ಪ ಶಾಂತನಾದ. ಆಗ ಅವನು, ಮಾನಸ, ಇದೆಲ್ಲ ಏನು, ಯಾವಾಗಿಂದ ನಡೆಯುತ್ತಿದೆ? ಇದೆಲ್ಲ ನಿನಗೆ ಹೇಗೆ ಗೊತ್ತು ಮತ್ತು ಈ ರೆಕಾರ್ಡಿಂಗ್ ಹೇಗೆ ಮಾಡಿದ್ದು ಎಂದು ಅವಳಿಗೆ ಪ್ರಶ್ನೆಗಳನ್ನು ಕೇಳಿದ್ದ. ಆಗ ಮಾನಸ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನನ್ನ ಹತ್ತಿರ ಉತ್ತರವಿದೆ, ಒಂದೊಂದಾಗಿ ಉತ್ತರ ಹೇಳುತ್ತೀನಿ ಕೇಳಿ ಎಂದು ಹೇಳಲು ಶುರು ಮಾಡಿದಳು. ನೋಡಿ, ನಿಮಗೆ ಗೊತ್ತು, ಅಂಕಲ್ ಬಹಳ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್. ಅವರಿಗೆ ಯಾವಾಗಲೂ ಅವರ ಬಿಸ್ನೆಸ್ನಲ್ಲಿ ಅಪೋನೆಂಟ್ ಈ ಸಂಪತ್. ಅಂಕಲ್ ಕಂಪನಿಗೆ ಸದಾ ಎಲ್ಲ ಟೆಂಡರ್ಗಳು ಸಿಗೋದು. ಅದರಲ್ಲೂ ಸಂಪತ್ ಆಫೀಸ್ ಸ್ಟಾಫ್ನ ಟಾರ್ಗೆಟ್ ಮಾಡಿ ಟೆಂಡರ್ ಲೀಕ್ ಮಾಡುತ್ತಿದ್ದ. ಆದರೆ ಅಂಕಲ್ ಬುದ್ಧಿವಂತರು. ಹೀಗೇನಾದರೂ ಆಗಬಹುದೆಂಬ ಮುಂದಾಲೋಚನೆ ಮಾಡಿ ಬಹಳ ಪ್ಲಾನಿಂಗ್ ಆಗಿ ಮತ್ತೊಂದು ಟೆಂಡರ್ ಅನ್ನು ಸೀಕ್ರೆಟ್ ಆಗಿ ಕಳುಹಿಸುತ್ತಿದ್ದರು. ಹಾಗಾಗಿ ಅವರು ಸದಾ ಎಲ್ಲ ಕೆಲಸಗಳು ತಮ್ಮದಾಗಿಸಿಕೊಳ್ಳುತ್ತಾ ಸಾಗಿದರು. ಇದರಿಂದ ಆಕ್ರೋಶಗೊಂಡ ಸಂಪತ್ ಇವರನ್ನು ವ್ಯವಹಾರಿಕವಾಗಿ ಏನು ಮಾಡೋಕೆ ಆಗಲ್ಲ ಎಂದಾಗ ಅವರು ಸಂಬಂಧ ಬೆಳೆಸಲು ಮುಂದೆ ಬಂದರು. ಆದರೆ ಹಿಂದಿನಿಂದ ಅವರನ್ನು ಸಾಯಿಸಲು ನಿರಂತರ ಪ್ರಯತ್ನ ಮಾಡುತ್ತಿದ್ದರು. ಅವನು ಮಾಡಿದ ನೂರಾರು ಅಂತಹ ಮರ್ಡರ್ ಅಟೆಂಪ್ಟ್ಸ್ ಫೇಲ್ ಆಗಿದ್ದಾವೆ.
ಆದರೆ ಅವನು ಎರಡೂ ದಿಕ್ಕಿನಲ್ಲಿ ತನ್ನ ಪ್ರಯತ್ನ ಬಿಟ್ಟಿಲ್ಲ. ಆ ಸಂಪತ್ ಮಗಳನ್ನು ನಿಮಗೆ ತಂದುಕೊಳ್ಳುವುದು ಅಂಕಲ್ಗೆ ಇಷ್ಟವಿಲ್ಲ. ಹಾಗಾಗಿ ನಿಮ್ಮ ಮದುವೆಯನ್ನು ಬೇಗ ಮಾಡಿ ಮುಗಿಸುವ ಯೋಜನೆ ಅಂಕಲ್ದು. ಅದಕ್ಕಾಗಿ ಅಂಕಲ್ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ನನ್ನನ್ನು ಚೂಸ್ ಮಾಡಿದರು. ಇದಿಷ್ಟು ನಮ್ಮ ಎಂಗೇಜ್ಮೆಂಟ್ನ ಹಿನ್ನೆಲೆಯಾದರೆ ಇನ್ನು ನಿಮ್ಮ ಬಗ್ಗೆ ನನಗೆ ಸಂಪೂರ್ಣವಾಗಿ ಗೊತ್ತಿದೆ. ಆದರೆ ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ. ಏಕೆಂದರೆ ನೀವು ಇಷ್ಟು ವರ್ಷ ಹೊರಗೆ ಓದಲು ಹೋಗಿದ್ದೀರಲ್ಲ, ಹಾಗಾಗಿ ಹೀಗೆ ಹೇಳುತ್ತೀನಿ. ಅಂಕಲ್ ಹಾಗೂ ನನ್ನ ತಂದೆ ಬಾಲ್ಯದ ಗೆಳೆಯರು. ಅಪ್ಪ ಸೈನ್ಯದಲ್ಲಿ ಮೇಜರ್ ಆಗಿ ರಿಟೈರ್ಡ್ ಆಗಿರುವವರು. ಅಮ್ಮ MA ಗ್ರಾಜ್ಯುಯೇಟ್, ಅನಾಥಾಲಯವೊಂದನ್ನು ನಡೆಸುತ್ತಿದ್ದಾರೆ. ನನಗೆ ಒಬ್ಬ ಅಣ್ಣ ಇದ್ದಾನೆ, ಕಲ್ಯಾಣ್. ಅವನು SP ಆಗಿದ್ದಾನೆ. ಇನ್ನು ನಾನು ಮಾನಸ. ನನಗೆ ಮಿಲಿಟರಿಯ ಎಲ್ಲ ಟ್ರೈನಿಂಗ್ ಆಗಿರುವ ಟ್ರೈನ್ ಸೋಲ್ಜರ್ ನಾನು. ಅಷ್ಟೇ ಅಲ್ಲದೆ ನಾನು ನನ್ನ IPS ಮುಗಿಸಿದ್ದೀನಿ. ಆದರೆ ಸದ್ಯಕ್ಕೆ ಯಾವುದೇ ಪೋಸ್ಟಿಂಗ್ಗೆ ಒಪ್ಪಿಲ್ಲ. ಕಾರಣವೇನೆಂದರೆ ಅಂಕಲ್ಗೆ ಸಂಪತ್ ಯಾವಾಗ ಕೊಲೆಯಂತಹ ಕ್ರೂರ ಕೆಲಸಕ್ಕೆ ಮುಂದಾದನೋ ಆಗಿನಿಂದ ಅಂಕಲ್ ಅದುವರೆಗೂ ಇಲ್ಲದೆ ಒಂದು ಹೊಸ ಆಲೋಚನೆ ಮಾಡಿ ಕಂಪನಿಗೆ ಒಂದು ಸೆಕ್ಯೂರಿಟಿ ವಿಂಗ್ ಅನಿವಾರ್ಯವಾಗಿದೆ ಎನಿಸಿದಾಗ ಅಪ್ಪನ ಸಹಾಯದಿಂದ ನಿಷ್ಠಾವಂತ ಜನರಿರುವ ಹಾಗೂ ಆಧುನಿಕ ಟೆಕ್ನಾಲಜಿಯ ನಾಲೆಡ್ಜ್ ಇರುವಂತಹ ಒಂದು ಬಲವಾದ ಸೆಕ್ಯೂರಿಟಿ ವಿಂಗ್ ರೆಡಿಯಾಯಿತು. ಈ ಸೆಕ್ಯೂರಿಟಿ ವಿಂಗ್ನ ಹೆಡ್ ನಾನು ಎಂದಳೋ ಮಾನಸ. ವಾಟ್ ಎಂದ ಮನು. ನೀನು ಸೆಕ್ಯೂರಿಟಿ ಹೆಡ್ಡಾ? ಹೌದು. ನನ್ನ ಮತ್ತು ನಿಮ್ಮ ಮದುವೆ ಮಾಡಬೇಕು ಎಂಬುದು ಅಂಕಲ್ ಯೋಚನೆ. ಅಫ್ಕೋರ್ಸ್ ನೀವು ನಿಮ್ಮನ್ನು ಕಾಪಾಡಿಕೊಳ್ಳಲು ನೀವು ಒಬ್ಬರೇ ಸಾಕು. 20 ಜನ ಅಟ್ಯಾಕ್ ಮಾಡಿದರೋ ಹೊಡೆದು ಉರುಳಿಸುವ ಸಾಮರ್ಥ್ಯ ನಿಮಗಿದೆ ಅಂತ ನಮಗೂ ಗೊತ್ತು. ಆದರೂ ನನ್ನನ್ನು ನಿಮ್ಮನ್ನು ಜೊತೆ ಮಾಡುವ ಆಸೆ ಅಂಕಲ್ಗೆ. ಅದಕ್ಕಾಗಿ ಇವತ್ತು ಈ ಎಂಗೇಜ್ಮೆಂಟ್. ಸೊ ಎಲ್ಲ ಹೇಳಿ ಮುಗಿಸಿದ್ದೀನಿ. ಯೋಚನೆ ಮಾಡಿ. ಈಗಲೂ ನಿಮಗೆ ನಾನು ಬೇಡವಾದರೆ ಇದು ಇಲ್ಲಿಗೆ ನಿಂತು ಹೋಗುತ್ತೆ. ಮತ್ತೆ ಯಾರೂ ನಿಮ್ಮ ಮೇಲೆ ಒತ್ತಡ ತರುವುದಿಲ್ಲ. ಐ ಪ್ರಾಮಿಸ್ ದಟ್ ಎಂದಳು ಮಾನಸ. ಮತ್ತೆ ನನ್ನ ಪರಿಚಯ ನಿನಗೆ ಇರಲಿಲ್ವಾ? ಮಾಲ್ನಲ್ಲಿ ನೀವು ರಂಗೇಗೌಡ ಅಂಕಲ್ ಮಗಾನ ಅಂತ ಕೇಳಿದೆ ಎಂದ. ನಿಮ್ಮನ್ನು ನಾನು ನೋಡಿರಲಿಲ್ಲ. ಕಾರಣ ಅದೇ ಅಂಕಲ್ನ ಸಸ್ಪೆನ್ಸ್ ಆಗಿತ್ತು. ನೀವವತ್ತು ನನ್ನದು ಕೂಡ ಎಂಗೇಜ್ಮೆಂಟ್ ಅಂದಾಗ ಡೌಟ್ ಬಂದು ಕೇಳಿದ್ದು. ನೀವು ಹೇಳಿದ ಮೇಲೆ ನನಗೆ ಕನ್ಫರ್ಮ್ ಆಯಿತು ನೀವೇ ಆ ಹುಡುಗ ಅಂತ. ಮತ್ತೆ ಯೋಚಿಸಿ ನಿಮ್ಮ ನಿರ್ಧಾರ ಹೇಳಿ, ನಾನು ಕಾಯುತ್ತೇನೆ. ನಿಮ್ಮ ನಿರ್ಧಾರ ಏನೇ ಆಗಿದ್ದರೋ ನನಗೆ ಓಕೆ ಎಂದ ಮಾನಸ. ಬನ್ನಿ ಹೋಗೋಣ ಎಂದು ಹೊರಡಲು ಅನುವಾದಳು. ಹಾಗೆ ಹೊರಟವಳ ಕೈ ಹಿಡಿದಿದ್ದ ಮನೋ. ಮೊನ್ನೆ ಮಾಲ್ನಲ್ಲಿ ನಿನ್ನ ಫಸ್ಟ್ ಟೈಮ್ ನೋಡಿದಾಗ ನಿನ್ನ ಧೈರ್ಯ ಅಷ್ಟೆಲ್ಲ ಆದರೂ ಏನೂ ಆಗಿಲ್ಲ ಎಂಬಂತೆ ನೀನು ಕಾಮ್ ಆಗಿದ್ದೆ. ಆ ನಿನ್ನ ಕೂಲ್ನೆಸ್ ಇಷ್ಟವಾಗಿತ್ತು. ಕೆಳಗೆ ಬಂದಾಗ ನಿನ್ನ ಜಡೆ ತಾಕಿ ನಾವು ಮಾತಿಗಿಳಿದಾಗ ನಕ್ಕಾಗ ನಿನ್ನ ಈ ಗುಳಿ ಕೆನ್ನೆಯಲ್ಲಿ ಆ ಕ್ಷಣದಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದೆ. ನಿನ್ನೆ ಮೊನ್ನೆ ರಾತ್ರಿಯೆಲ್ಲ ನಿನ್ನ ನೆನಪಿನಲ್ಲಿ ನಿದ್ದೆಯೇ ಇಲ್ಲ ಗೊತ್ತಾ ಎಂದವನೋ. ಐ ಲವ್ ಯು ಸೋ ಮಚ್ ಮಾನಸ ಎಂದವನೋ ಅವಳ ಕೈ ಬಿಟ್ಟು ತನ್ನ ಬಾಹುಗಳನ್ನು ತೆರೆದಿದ್ದ. ಬಂದವಳು ಅವನ ತೋಳುಗಳಲ್ಲಿ ಸೇರಿ ಹೋದಳೋ ಮಾನಸ. ಸ್ವಲ್ಪ ಸಮಯದ ನಂತರ ಅವಳ ಆ ಗುಳಿ ಕೆನ್ನೆಯನ್ನು ಮುದ್ದಿಸಿದ್ದ ಮನೋ. ಆಗ ಮಾನಸ ನಿಮಗೆ ಒಂದು ವಿಚಾರ ಹೇಳಬೇಕು ಎಂದಳೋ. ಏನದು ಡಿಂಪು ಎಂದ. ಅದು ಮಾಲ್ನಲ್ಲಿ ನಾನಂದು ಹೊಡೆದ ವ್ಯಕ್ತಿ ಬಂದಿದ್ದು ನಿಮ್ಮ ಮೇಲೆ ಅಟ್ಯಾಕ್ ಮಾಡಲು. ನಾನು ಟ್ರೈನ್ಡ್ ಪರ್ಸನ್. ಸೊ ಅವನ ಬಿಹೇವಿಯರ್ ನೋಡಿ ಸಹಜವಾಗಿಯೇ ಡೌಟ್ ಬಂದು ಅವನ ಮೇಲೆ ಅಟ್ಯಾಕ್ ಮಾಡಿದ್ದೆ. ಆಮೇಲೆ ನಮ್ಮ ಟೀಮ್ ಇನ್ವೆಸ್ಟಿಗೇಷನ್ನಲ್ಲಿ ತಿಳಿದು ಬಂದಿತ್ತು ಅದು ಎಂದಳೋ. ಅದಕ್ಕೆ ಮನು ನಿಜಾನಾ ಎಂದ. ಹೂ ಎಂದಳು ಮಾನಸ. ಮೈ ಲವ್, ನೀನು ನನ್ನ ಜೊತೆಯಲ್ಲಿ ಇರುವಾಗ ನನಗೆ ಥರ ಚಿಂತೆ ಬಿಡು. ಒಟ್ಟಿನಲ್ಲಿ ಹೇಳುವುದಾದರೆ ನಾನು ಬಹಳ ಲಕ್ಕಿ. ಏಕೆಂದರೆ ನನಗೆ ನನ್ನನ್ನು ಬಹಳ ಪ್ರೀತಿಸುವ ಅಪ್ಪ, ಅಮ್ಮ, ಅತ್ತೆ, ಮಾವ, ಭಾವ ಎಲ್ಲ ಇದ್ದಾರೆ ಎಂದ ಮನು. ಆಗ ನಾನು ಎಂದಳು ಮಾನಸ. ಅವರೆಲ್ಲರೂ ನನ್ನನ್ನು ಪ್ರೀತಿಸುತ್ತಾರೆ. ಆದರೆ ನಾನು ಎಲ್ಲರಿಗಿಂತಲೂ ಹೆಚ್ಚು ನಿನ್ನನ್ನು ಪ್ರೀತಿಸುತ್ತೇನೆ. ಅಮ್ಮನನ್ನು ಇನ್ನೂ ಸ್ವಲ್ಪ ಹೆಚ್ಚು ಪ್ರೀತಿಸುತ್ತೇನೆ ಎಂದ. ಅವನ ಮಾತಿಗೆ ಅವನೆದೆಯಲ್ಲಿ ಮುಖ ಮರೆಸಿದ್ದಳು ಮಾನಸ. ಅವರ ಈ ಪ್ರೀತಿಯ ರೀತಿಗೆ ಹಿರಿಯರೆಲ್ಲರೂ ತೃಪ್ತರಾಗಿದ್ದರು. ಅವರ ಅಣ್ಣ ಅಂತೂ ಇವರಿಬ್ಬರನ್ನು ಬಹಳ ಗೋಳು ಹೊಯ್ದುಕೊಂಡಿದ್ದ. ನಂತರದ 15 ದಿನಗಳಲ್ಲಿ ಅವರ ತೀರಾ ಹತ್ತಿರದ ಬಂಧು ಬಾಂಧವರ ಉಪಸ್ಥಿತಿಯಲ್ಲಿ ಅವರ ಮದುವೆಯಾಯಿತು. ಅದೇ ದಿನ ಸಂಜೆ ಒಂದು ಅದ್ದೂರಿಯಾದ ರಿಸೆಪ್ಷನ್ ಇಟ್ಟುಕೊಂಡಿದ್ದರು ರಂಗೇಗೌಡ. ಅಂದಿನ ಆ ರಿಸೆಪ್ಷನ್ಗೆ ಜನ ಸಾಗರದಂತೆ ಹರಿದು ಬಂದಿತ್ತು. ಹೇಳಿ ಕೇಳಿ ಬಿಸ್ನೆಸ್ ಟೈಕೂನ್ ರಂಗೇಗೌಡ ಏಕೈಕ ಪುತ್ರನ ಮದುವೆಯ ರಿಸೆಪ್ಷನ್. ಮೀಡಿಯಾ ಬಂದಿತ್ತು. ಎಲ್ಲರಿಗಿಂತಲೂ
ಹೆಚ್ಚು ಹುರಿದುಕೊಂಡವನು ಸಂಪತ್. ತನ್ನ ಮಗಳನ್ನು ಮದುವೆ ಮಾಡಿ ಕೊಡಬೇಕು ಎಂದುಕೊಂಡಿದ್ದ ಅವನ ಆ ದೊಡ್ಡ ಯೋಜನೆಯು ಇಂದು ಕೈಜಾರಿ ಹೋಗಿತ್ತು. ಸಂಕಟದ ಮನ ಹೊತ್ತೇ ಬಂದಿದ್ದ ಆ ರಿಸೆಪ್ಷನ್ಗೆ. ಅಲ್ಲೂ ಕೂಡ ಮಾನಸಾಳ ತೀಕ್ಷ್ಣ ಗಮನ ಹರಿಸಿದ್ದಳು. ಬಂದ ಜನರ ನಡುವೆ ಸುಮಾರು ಹೊತ್ತು ಗಮನಿಸಿದ ನಂತರ 3 ಜನರನ್ನು ಗುರುತಿಸಿ ಅವರನ್ನು ಸ್ಪಾಟ್ ಮಾಡಿದಳು. ಅವಳ ಕಿವಿಯಲ್ಲಿದ್ದ ಬ್ಲೂಟೂತ್ ಬರ್ಡ್ ವರ್ಕ್ ಮಾಡುತ್ತಲೇ ಇತ್ತು. ಅದನ್ನು ಗಮನಿಸಿದ ಮನು, ಡಿಂಪು, ಇವತ್ತು ಏನೋ ಇದು ಎಂದ. ಅದು ಆಗಲ್ಲ ಚಿನ್ನ, ಗಲಾಟೆಯಲ್ಲಿಯೇ ಇವರು ಜಾಸ್ತಿ ಬಾಲ ಬಿಚ್ಚುತ್ತಾರೆ, ಅದಕ್ಕಾಗಿಯೇ ಹೀಗೆ ಎಂದಳು. ರಿಸೆಪ್ಷನ್ ಮುಗಿಯುವುದೇ ಕಾಯುತ್ತಿದ್ದ ಮಾನಸ ಮನುಗೆ, ಚಿನ್ನ, ಸಿಕ್ಕ ಮೂವರನ್ನು ಸ್ವಲ್ಪ ವಿಚಾರಿಸಿಕೊಂಡು ಬರುತ್ತೀನಿ ಎಂದಳು. ಅದಕ್ಕವನು, ಡಿಂಪು, ಇವತ್ತು ನಮ್ಮ ಫಸ್ಟ್ ನೈಟ್ ಮರೆತೆಯಾ ಎಂದ. ಇಲ್ಲ ಚಿನ್ನ, ಅರ್ಧ ಗಂಟೆಯಲ್ಲಿ ಬರುತ್ತೀನಿ, ಪಕ್ಕಾ ಪ್ರಾಮಿಸ್ ಎಂದಳು. ಸರಿ, ಬೇಗ ಬಾ, ಐ ಆಮ್ ಗೋಯಿಂಗ್ ಟು ವೈಟಿಂಗ್ ಫಾರ್ ಯು ಡಿಂಪು, ಕಮ್ ಫಾಸ್ಟ್ ಎಂದ. ಓಕೆ ಚಿನ್ನ ಎಂದು ಡ್ರೆಸ್ ಚೇಂಜ್ ಮಾಡಿ ಪ್ಯಾಂಟ್ ಶರ್ಟ್ ಹಾಕಿಕೊಂಡು ಅವನಿಗೆ ಬಾಯ್ ಹೇಳಿ ಹೋದಳು ಮಾನಸ. ತನ್ನ ಡೆನ್ಗೆ ಬಂದಳು ಮಾನಸ. ಅವಳನ್ನು ನೋಡಿ ಅಷ್ಟು ಜನ ಅಲರ್ಟ್ ಆಗಿದ್ದರು. ಮೊದಲು ತಮ್ಮ ಸೆಕ್ಯೂರಿಟಿ ವಿಂಗ್ಗೆ ಲೇಡಿ ಒಬ್ಬರು ಚೀಫ್ ಎಂದಾಗ ಪೂರಾ ಟೀಮ್, ಒಂದು ಲೇಡಿ ಏನು ಮಾಡೋಕೆ, ಇದೇನು ಆಫೀಸಾ, ಆರಾಮಾಗಿ ಕೂತು ಕೆಲಸ ಮಾಡೋಕೆ ಎಂಬ ಒಂದು ಅಸಡ್ಡೆಯಿಂದಲೇ ನೋಡಿದ್ದರು. ಅದು ಮಾನಸಾಗೆ ಗೊತ್ತಾಗುತ್ತಿದ್ದಂತೆ ಅವಳಿಗೆ ನೆನಪಾಗಿದ್ದು ಡೆನ್ನಲ್ಲಿದ್ದ ಫೈಟಿಂಗ್ ರಿಂಗ್. ಆಗ ಮಾನಸ ಅವರೆಲ್ಲರನ್ನೂ ಅಲ್ಲಿ ಸೇರಲು ಹೇಳಿದಳು. ನಂತರ, ನಿಮ್ಮಲ್ಲಿ ಬೆಸ್ಟ್ ಫೈಟರ್ಸ್ ಯಾರು ಮುಂದೆ ಬನ್ನಿ ಎಂದಳು. ಅವರು ಬಂದ ಮೇಲೆ, ಇವರ ನಂತರದ ಬೆಸ್ಟ್ ಫೈಟರ್ಸ್ ಯಾರು ಎಂದಳು. ಬಂದರು. ಆಗ, ಸರಿ, ಈಗ ನೀವೆಲ್ಲರೂ ಒಟ್ಟಿಗೆ ನನ್ನ ಜೊತೆಯಲ್ಲಿ ಫೈಟ್ ಮಾಡಿ ಗೆಲ್ಲಬೇಕು, ಬನ್ನಿ ನೋಡೋಣ ಎಂದು ಕರೆದಳು. ಹೆಂಗಸಲ್ವಾ ಎಂಬ ಭಾವನೆಯಿಂದ ಬರುತ್ತಿದ್ದವರಿಗೆ ಮಾನಸ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಿದ್ದಳು. ಅಷ್ಟೂ ಜನರು ಅರ್ಧ ಗಂಟೆಯಲ್ಲಿ ಸಂಪೂರ್ಣ ಬೆವೆತು ನೀರಾಗಿದ್ದರು. ಅವಳು ಎಲ್ಲ ರೀತಿಯ ಮಾರ್ಷಲ್ ಆರ್ಟ್ಸ್ ಎಕ್ಸ್ಪರ್ಟ್ ಆಗಿದ್ದಳು. ಅಂದಿನಿಂದ ಅವಳಿಗೆ ಬಹಳ ಗೌರವ ಕೊಟ್ಟುಕೊಂಡು ಅವಳು ಹೇಳಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದರು. ಸ್ವಲ್ಪ ಕೆಟ್ಟರೋ ತಪ್ಪು ಆದರೂ ಅವಳಿಂದ ಸರಿಯಾದ ಶಿಕ್ಷೆ ಇರುತ್ತಿತ್ತು. ಅಷ್ಟು ಹೊತ್ತಿನಲ್ಲಿ ಅವಳನ್ನು ಅಲ್ಲಿ ನೋಡಿ ಅವರಿಗೆ ಆಶ್ಚರ್ಯವಾಗಿತ್ತು. ಜೊತೆಗೆ ಅವಳ ವರ್ಕ್ ಕಮಿಟ್ಮೆಂಟ್ ಅವರನ್ನು ಎಚ್ಚರಿಸಿತ್ತು. ಇಂದು ಅವಳ ಮೊದಲ ರಾತ್ರಿ, ಆದರೂ ಆನ್ ಡ್ಯೂಟಿ ಇದ್ದಳು. 1/4 ಗಂಟೆಯ ಟ್ರೀಟ್ಮೆಂಟ್ ನಂತರ ಆ ಸಂಪತ್ನ ಪೂರಾ ಹಿಸ್ಟರಿ ಹೊದರಿದ್ದರು ಅವರು. ನಂತರ ವಾಯ್ಸ್ ಎಂದಳು ಮಾನಸ, ಇವರನ್ನು ನಿಮ್ಮ ಪ್ರಾಕ್ಟೀಸ್ ಬ್ಯಾಗಿಗೆ ತುಂಬಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಎಂದು ಹೇಳಿ ಹೋದಳು. ಎಲ್ಲರೂ ಅವಳಿಗೆ ಒಂದು ಸಲ್ಯೂಟ್ ಹೊಡೆದಿದ್ದರು. ಹೊರಗಿನಿಂದ ಬಂದವಳು ತನ್ನ ಚಿನ್ನ ಮೆಚ್ಚುವಂತೆ ಅಂದವಾಗಿ ತಯಾರಾಗಿ ಹಾಲಿನ ಲೋಟ ಹಿಡಿದು ರೂಮಿನೊಳಗೆ ಬಂದಿದ್ದಳು ಮಾನಸ. ಅವಳು ಬಂದಾಗ ಅವನು ಟೆರೆಸ್ನಲ್ಲಿ ಇದ್ದ. ಲೋಟ ಅಲ್ಲಿಯೇ ಟೇಬಲ್ ಮೇಲೆ ಇಟ್ಟವಳು ಹಿಂದಿನಿಂದ ಅವನನ್ನು ಹಪ್ಪಿಕೊಂಡಿದ್ದಳು ಮಾನಸ. ಡಿಂಪು ಎಂದ. ಹೂ ಎಂದಳು. ಅವನು ಅವಳೆಡೆಗೆ ತಿರುಗಿದ. ಅವಳು ಆ ಅಲಂಕಾರದಲ್ಲಿ ಬಹಳ ಮುದ್ದು ಮುದ್ದಾಗಿ ಕಾಣುತ್ತಿದ್ದಳು. ಯು ಆರ್ ಲುಕಿಂಗ್ ಗಾರ್ಜಿಯಸ್ ಡಿಂಪು ಎಂದ. ಕೆನ್ನೆ ಕೆಂಪಾದವು ಅವನ ಹೊಗಳಿಕೆಗೆ. ಮುದ್ದಾಗಿ ನಕ್ಕು ಥ್ಯಾಂಕ್ ಯು ಎಂದಳು ಮಾನಸ. ನಂತರ ಪೂರ್ಣಚಂದ್ರನ ಬೆಳಕಿನಲ್ಲಿ ಪಳಪಳನೆ ಹೊಳೆಯುತ್ತಿದ್ದಳೋ ಅವನ ಪ್ರೇಮ ದೇವತೆ. ಪ್ರೀತಿಯಿಂದ ಅವಳನ್ನು ನೋಡಿ ಮೈ ಲವ್ ಎಂದು ಅಪ್ಪಿಕೊಂಡಿದ್ದ. ಎಷ್ಟೋ ಹೊತ್ತಿನ ನಂತರ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಒಳಗೆ ಹೋಗಿದ್ದ. ಅವರಿಬ್ಬರ ಆ ಪ್ರೇಮದ ಮಿಲನ ಮಹೋತ್ಸವ ನೋಡಿದ್ದ ಆ ಚಂದ್ರಮ ನಾಚಿ ಮೋಡದ ಮರೆಯಲ್ಲಿ ಅವಿತಿದ್ದ. ಒಬ್ಬರಲ್ಲಿ ಇನ್ನೊಬ್ಬರು ಮೈಮರೆತಿದ್ದರು. ಅವರ ಪ್ರೀತಿಯೋ ಪರಿಪೂರ್ಣತೆಯತ್ತ ಸಾಗಿ ಸಫಲವಾಗಿತ್ತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.